ದೇವರ ಕೈಗೆ ಒಪ್ಪಿಸಿಕೊಟ್ಟರೆ ದೇವರು ಏನು ತಾನು ಮಾಡಬಲ್ಲೆನೆಂಬುದಾಗಿ ಸಾಕ್ಷಿಯಾಗಿ, ಈಗ ಅದು ಸಾಕ್ಷಿಗಳನ್ನು ನೀವು ಕೇಳಿದ್ದೀರಿ. ಎಷ್ಟೋ ಜನರಿಗೆ ಭಾಗ್ಯವಂತರು ಇರಬಹುದು, ಭಾಗ್ಯವಿಲ್ಲದವರ ಗತಿ ಏನು? ಇವತ್ತು ನಾವು ಸರ್ವಸಾಮಾನ್ಯ ನೋಡುವಾಗ, ಅಂಗವಿಕಲತೆಯನ್ನು ನೋಡುವಾಗ ಅಥವಾ ನ್ಯೂನತೆಯನ್ನು ನೋಡುವಾಗ ಮೇ ಬಿ ಕುಂಡ್ರು ಇಷ್ಟೇನು ತಿಳ್ಕೊಂಡಿರ್ತೀನೋ ಅಷ್ಟೇ. ಬಟ್ ಇವತ್ತು ಒಂದು ಹೊಸ, ಯು ಸೇಡ್ ಆಲ್ಮೋಸ್ಟ್ 42, ಅವರು ಹೇಳುವಂತೆ 21 ತರಹದ ಅಂಗವಿಕಲತೆಗಳು, ನ್ಯೂನತೆಗಳು ದೇಹದಲ್ಲಿ ಜನರು ಹೋಗ್ತಾರೆ ಎಂಬುದಾಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಶೇರಿಂಗ್ ದ ವರ್ಡ್ ಆ್ಯಂಡ್ ಯುವರ್ ಸಾಕ್ಷಿ ಆಲ್ಸೋ. ಯಾಕಂದರೆ ಅನೇಕರಿಗೆ ಇವತ್ತು ನಮಗೊಂದು ಎನ್ಕರೇಜ್ಮೆಂಟ್ ಏನಂದರೆ, ಎಲ್ಲರೂ ನಾವು ಏನು ಪ್ರೀಚ್ ಮಾಡಿದ್ದೀವಿ ಅಂದರೆ ಆ ಒಂದು ಕುರಿಗೋಸ್ಕರ ಯೇಸು 9 ಬಿಟ್ಟು ಹೋದನೆಂಬುದಾಗಿ. ಬಟ್ ಆ ಒಂದು ಕುರಿ ಆಲ್ಸೋ ಹಿ ಪೇಡ್ ದ ಕ್ರಾಸ್ ಫಾರ್ ದ್ಯಾಟ್. ಆ ಒಂದು ಕುರಿಗಳಿಗೂ ಸಹ ತನ್ನ ಕ್ರಯವನ್ನು ಕೊಟ್ಟೆಂಬುದಾಗಿ. ಮೊನ್ನೆ ನಾವೊಂದು ಸ್ಕೂಲ್ಗೆ ಹೋಗಿದೆ, ಅಲ್ಲಿ ಮಾತನಾಡುವಾಗ ಅವ್ರು ಕೇಳಿದ್ರು, ದೇವರು ಪ್ರೀತಿ ಮಾಡ್ತಂದ್ರೆ ನಮ್ಗೆ ಗೊತ್ತು, ಅದು ಕ್ರಿಶ್ಚಿಯನ್ ಸ್ಕೂಲೇ. ದೇವರು ಪ್ರೀತಿ ಹೌದು ಸರ್. ಒಬ್ಬರು ನನ್ನ ಸೈಡ್ ಬಂದ್ಕದ್ರು, ವಾಟ್ ಅಬೌಟ್ ಮೋದಿ, ಅವ್ರಿಗೂ ದೇವ್ರು ಪ್ರೀತಿ ಮಾಡ್ತಾನೆ ಅಂತ ಹೇಳಿ. ಅದ್ರ ನಾನೇ, ಒಂದು ವೇಳೆ ಮೋದಿಗೆ ದೇವ್ರ ಪ್ರೀತಿ ಮಾಡದಿದ್ರೆ ಅವನು ಯೇಸು ಕ್ರಿಸ್ತನಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಹೇಳಿದಂದ್ರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನ ಕೊಟ್ಟನು. ದೇವರ ಪ್ರೀತಿಯಲ್ಲಿ ಯಾವ ಭೇದ ಭಾವ ಏನಿಲ್ಲ. ಈಗ ನಮ್ಮ ಅಣ್ಣವ್ರು ಹೇಳಿದಾಗೆ, ಯು ಫಸ್ಟ್ ಬಿಕಮ್ ದ ಮೆಂಬರ್ ಆಫ್ ದಿ ಕಿಂಗ್ಡಮ್ ಆಫ್ ಗಾಡ್, ದೆನ್ ಯು ವಿಲ್ ಸಿ ವಂಡರ್ಫುಲ್ ಥಿಂಗ್ಸ್. ನೀವು ಪ್ರಾರ್ಥನೆ ಮಾಡ್ರಿ, ನಿಮಗೆ ಗೊತ್ತಿಲ್ಲದನ್ನು ನಾನು ನಿಮ್ಗೆ ತಿಳಿದುಪಡಿಸಿ ನಿಮ್ಮನ್ನು ನಡೆಸ್ಕೊಳ್ತೇನೆ ಹೇಳಿದ್ದೇನೆ. ಇವತ್ತು ಒಂದು ವಾರದ ಹಿಂದೆ ಒಂದು ಘಟನೆ ಓದಿ, ಅದು ಜಸ್ಟ್ ಫಾರ್ ಎನ್ಕರೇಜ್ಮೆಂಟ್ ಆಫ್ ಆಲ್ ಆಫ್ ಯು. ಒಬ್ಬ ಸೋಲ್ಜರ್, ಸೈನಿಕ, ನಮ್ಮ ಮಹಾರಾಜರು ನೋಡೋಕೆ ಆಗ್ತಿಲ್ಲ ಅಂತ ಹೇಳಿ ಹೊರಗಡೆ ಸುಮ್ಮನೆ ಕೂತ್ಕೊಂಡಿರ್ತಾನೆ ಅವನು. ಏನಪ್ಪ ಅಂದರೆ, ನಮ್ಮ ಮಹಾರಾಜನ ನಾನು ಯಾವ ನೋಡೋದು? ಆವಾಗ ಅವನ ಮುಖದಲ್ಲಿ ಕಳೆ ಇಲ್ಲ, ಜಿಗುಪ್ಸೆ ಅಂತ ಕೂತ್ಕೊಂಡಿದ್ದಾನೆ. ಆವಾಗ ಅಲ್ಲೊಬ್ಬನು ಹುಡುಗ ಬರ್ತಾನೆ, ಯಾಕೆ ಈ ಜಿಗುಪ್ಸೆಯಲ್ಲಿ ಕೂತ್ಕೊಂಡಿದ್ದಾನೆ? ನೀನೇ ಸೈನಿಕನಾಗಿ ನೀನು ಎಷ್ಟು ಖುಷಿ ಇರಬೇಕು, ನಿನ್ನೆ ನೋಡಿ ನಮಗೋಸ್ಕರ ಮಾಡ್ತಿದ್ದ. ಅವನ ತಾನೆ, ಮಹಾರಾಜನ ನೋಡೋಕೆ ನಂಗೆ ಆಗ್ತಾಯಿಲ್ಲ, ಅಂಥ ಭಾಗ್ಯ ನನಗಿಲ್ಲ ಅಂತ. ಹೌದಾ, ಸರಿ, ನನ್ನ ಜೊತೆ ಬಾ ಅಂತ ಹೇಳಿ ಕೈ ಹಿಡ್ಕೊತಾನೆ. ಸೊ ಕೈಕೊಂಡು ಒಳಗಡೆ ಹೋಗುವಾಗ ಅಲ್ಲಿ ಸೆಕ್ಯೂರಿಟಿ ನೋಡ್ತಾರೆ, ಸುಮ್ಮನೆ ಇರ್ತಾರೆ. ಮತ್ತೆ ಒಳಗಡೆ ಹೋಗ್ತಾನೆ, ಇನ್ನೊಬ್ಬ ಸೆಕ್ಯೂರಿಟಿ ನೋಡ್ತಾರೆ, ಅವರು ಸುಮ್ಮನೆ ಇರ್ತಾರೆ. ಹಾಗೆ ಒಂದು ಸೆಕ್ಯೂರಿಟಿ ಅಲ್ಲಿ ಮುಗಿದ ಮೇಲೆ ಮಹಾರಾಜರ ಒಂದು ಕೋಣೆಗೆ ಹೋಗ್ತಾನೆ. ಈಗ ಲಾಸ್ಟ್ ಅಲ್ಲಿ ಕೂತ್ಕೊಂಡಿದ್ದಾರೆ ಮಹಾರಾಜರು. ಆ ಸೈನಿಕನನ್ನು ಕೈ ಹಿಡ್ಕೊಂಡು ಹೋಗಿ ಕೊನೆಗೆ ಒಂದೇ ಮಾತು ಹೇಳ್ತಾನೆ, ನಾವು ಅಪ್ಪ ಈ ಸೈನಿಕ ನೀನು ನೋಡ್ಬೇಕಂತೆ ಅಂತ ಹೇಳಿ. ಆವಾಗ ಗೊತ್ತಾಯ್ತು, ಮಹಾರಾಜರ ಮಗ ನನ್ನ ಕರ್ಕೊಂಡು ಹೋಗ್ತದೆ, ಅದಕ್ಕೆ ಯಾರು ಸೆಕ್ಯೂರಿಟಿನ ಚೆಕ್ ಮಾಡಲಿಲ್ಲ ಅಂಥೇಳಿ. ಎಕ್ಸಾಕ್ಟ್ಲಿ ಇದನ್ನೇ ನಮ್ಮ ಯೇಸು ನಮಗೋಸ್ಕರ ಮಾಡುವುದು. ನಾವು ಪ್ರಾರ್ಥನೆ ಮಾಡುವಾಗ ಅಥವಾ ನಾವು ಹೋರಾಡುವಾಗ ನಾವು ಒಬ್ಬರೇ ಅಲ್ಲ, ನಾನು ನಿಮ್ಮನ್ನು ಎಂದಿಗೂ ಒಬ್ಬಂಟಿಗನಾಗಿ ಬಿಡುವುದಿಲ್ಲ, ಅನಾಥನಾಗಿ ಬಿಡುವುದಿಲ್ಲ ಅಂತ ಹೇಳುವಾಗ ನಮ್ಮ ಯೋಗ್ಯತೆ ಅನುಸಾರವಾಗಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದನಲ್ಲ, ಅದರ ನಿಮಿತ್ತವಾಗಿ ಎಲ್ಲವೂ ನಮಗೋಸ್ಕರ ಇದೆ ಎಂಬುದಾಗಿ ಅಕ್ಷರಸಹವಾಗಿಯೂ ದೇವರ ವಾಕ್ಯದನುಸಾರವಾಗಿಯೂ ನಮಗೆ ಇದು ಪ್ರತಿಯೊಬ್ಬರಿಗೂ ಕೊಟ್ಟಂಥ ಭಾಗ್ಯ ಎಂಬುದಾಗಿ ದೇವರು ಈ ವಾಕ್ಯನ ಆಶೀರ್ವದಿಸಿ ನಾವು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಮ್ಮನ್ನು ಪ್ರೀತಿ ಮಾಡಿ ನಮಗೋಸ್ಕರ ಈ ಲೋಕಕ್ಕೆ ಬಂದು ನಮಗೋಸ್ಕರ ಎಲ್ಲವನ್ನೂ ಸೇರಿಸಿಕೊಂಡು ಕುರೂಪಿಯಾಗಿ ನಮಗೋಸ್ಕರ ಬಯಸ್ಕೊಂಡು ಉಳಿಸ್ಕೊಂಡು ನಮಗೋಸ್ಕರ ಹಿಂದೆ ಅಪಮಾನ ಎಲ್ಲವನ್ನು ಸೇರಿಸಿಕೊಂಡು ಶಿಲ್ಬೆ ಮೇಲೆ ನಮಗೋಸ್ಕರ ನಿನ್ನ ಪ್ರಾಣ ಕೊಟ್ಟಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನು ಮರಣ ಹೊಂದಿದ ಅಷ್ಟೇ ಅಲ್ಲದೆ 3ನೇ ದಿನ ಜೀವನ